ತೋಟಕ್ಕೆ ಅಥವಾ ಯಾವುದಾದ್ರೂ ಇಂಡಸ್ಟ್ರಿಗೆ ಸ್ಕೂಲ್ ಕಾಲೇಜ್ ಮಾಡೋದಕ್ಕೆ ಮೋಸ್ಟ್ ಸೂಟಬಲ್ ಜಾಗ ನೋಡ್ತಾ ಇದ್ದೀರಾ? ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ಉತ್ತಮ ರಸ್ತೆ ಸಂಪರ್ಕ ಇರುವ ಖಾಲಿ ಜಮೀನು ಹುಡುಕ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ ಸ್ನೇಹಿತರೆ, ತುಮಕೂರು ರಿಯಲ್ಟರ್ಸ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ಪ್ರೈಸ್ ರೇಂಜ್ನ ಎಲ್ಲ ತರಹದ ಪ್ರಾಪರ್ಟಿ ಡೀಟೇಲ್ಸ್ ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಇರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಎಸ್ ಸ್ನೇಹಿತರೆ, ನಾವು ಇವತ್ತು ತೋರಿಸ್ತಾ ಇರೋ ಪ್ರಾಪರ್ಟಿ ಡೀಟೇಲ್ಸ್ ಬಂದು 3 ಎಕರೆ 20 ಗುಂಟೆ ಮೇನ್ ರೋಡ್ಗೆ ಅಟ್ಯಾಚ್ಡ್ ಆಗಿರೋ ಖಾಲಿ ಜಮೀನು. ನ್ಯಾಷನಲ್ ಹೈವೇ 69 ಅಂದರೆ ಶಿರಾ ಬುಕ್ಕಾಪಟ್ನ ರೋಡಿಂದ ಡಿವಿಯೇಷನ್ ತಗೊಂಡು ಈ 40 ಫೀಟ್ ರೋಡ್ನಲ್ಲಿ 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರೋ ಈ ಜಾಗ 3 ಎಕರೆ 20 ಗುಂಟೆ. ಇದು 40 ಫೀಟ್ ಮೇನ್ ರೋಡ್. ಇದು ಟಾರ್ ರಸ್ತೆಯಾಗಿ ಈಗ ಕೆಲಸ ಪ್ರಗತಿಯಲ್ಲಿದೆ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಆಗಿದೆ, ಇನ್ನೂ ಒಂದು 2 ಕಿಲೋಮೀಟರ್ಸ್ದು ಕೆಲಸ ನಡೀತಾ ಇದೆ ಈಗ ಪ್ರೆಸೆಂಟ್. ಹಾಗೆ ಈ ಜಮೀನಿನ ರೋಡ್ ಫೇಸಿಂಗ್ ಬಂದು ಆಲ್ಮೋಸ್ಟ್ ಒಂದು 300 ಅಡಿಗಳಷ್ಟಿದೆ. ಹಾಗಾಗಿ ಜಮೀನು ಬರೀ ಕೃಷಿ ಅಥವಾ ತೋಟದ ಡೆವಲಪ್ಮೆಂಟ್ ಹೊರತಾಗಿಯೂ ಕೂಡ ಇಂಡಸ್ಟ್ರಿಯಲ್ ಪರ್ಪಸ್ ಅಥವಾ ಯಾವುದಾದ್ರೂ ಸ್ಕೂಲ್ ಕಾಲೇಜ್ ಪರ್ಪಸ್ಗೂ ಕೂಡ ಸೂಕ್ತವಾಗಿದೆ. ಸಮತಟ್ಟಾದ ಭೂಮಿ. ಹಾಗೆ ಈ ಲ್ಯಾಂಡ್ ಬಂದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಸದ್ಯಕ್ಕೆ ಇದರಲ್ಲಿ ಹತ್ತಿ ಬೆಳೆದಿದ್ದಾರೆ. ಫಲವತ್ತಾದ ಕೆಂಪು ಭೂಮಿ, ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಸ್, ಹಾಗೆ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಈ ಪ್ರಾಪರ್ಟಿಯ ಎಕ್ಸಾಕ್ಟ್ ಲೊಕೇಶನ್ ಬಗ್ಗೆ ಹೇಳಬೇಕಂದ್ರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಿಲ್ಲಾರ್ಲಹಳ್ಳಿ ಹತ್ರ ಬರುತ್ತೆ. ನಾನು ಮುಂಚೆನೇ ಹೇಳಿದಾಗೆ ನ್ಯಾಷನಲ್ ಹೈವೇ 69 ನಲ್ಲಿ ಬರೋ ಶಿರಾ ಬುಕ್ಕಾಪಟ್ನ ರೋಡಿಂದ 4 ಕಿಲೋಮೀಟರ್ ಆಗುತ್ತೆ. ಶಿರಾ ಟೌನಿಂದ 15 ಕಿಲೋಮೀಟರ್ ಆಗುತ್ತೆ. ತುಮಕೂರಿಂದ 64 ಕಿಲೋಮೀಟರ್, ಹಾಗೆ ಬ್ಯಾಂಗ್ಳೂರು ಯಶವಂತಪುರಿಂದ 130 ಕಿಲೋಮೀಟರ್ ಆಗುತ್ತೆ. ಈ ಜಮೀನಿನ ಪ್ರೈಸ್ ಬಗ್ಗೆ ಹೇಳೋದಾದರೆ ಎಕರೆಗೆ 48 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ. ತೋಟ, ಇಂಡಸ್ಟ್ರಿ, ಸ್ಕೂಲ್, ಕಾಲೇಜ್ ಹಾಗೆ ಎಲ್ಲ ತರಹದ ಪ್ಲಾನ್ಗೂ ಮೋಸ್ಟ್ ಸೂಟಬಲ್ ಆಗಿರೋ ಈ ಲ್ಯಾಂಡ್ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಾದಲ್ಲಿ ತುಮಕೂರು ರಿಯಲ್ಟರ್ಸ್ನ ಸಂಪರ್ಕ ಮಾಡಿ. ಎಸ್ ಸ್ನೇಹಿತರೆ, ಇದಾಗಿತ್ತು 3.5 ಎಕರೆಯ ಪ್ರಾಪರ್ಟಿ ಡೀಟೇಲ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತಷ್ಟು ಪ್ರಾಪರ್ಟಿ ಡೀಟೇಲ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.